ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಏನು ರೈತರು ಪಹಣಿಯನ್ನು ತಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಏನು ಪಡ್ಕೊಳ್ತಾ ಇದ್ರು, ಆ ಪಹಣಿಯಲ್ಲಿ ಇನ್ನೂ 3 ದಾಖಲಾತಿಗಳನ್ನು ಪ್ರಿಂಟ್ ಮಾಡಿ ಕೊಡುವ ವ್ಯವಸ್ಥೆಗೆ ಶ್ರೀಯುತ ಕೃಷ್ಣ ಬೈರೇಗೌಡರವರು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆ ವಿಚಾರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ರೈತರಿಗೆ ಈ ವಿಡಿಯೋವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕರ್ನಾಟಕದ ಲಕ್ಷಾಂತರ ರೈತರಿಗೆ ಅನುಕೂಲವಾಗುವಂತೆ ರಾಜ್ಯ ಕಂದಾಯ ಇಲಾಖೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಭೂ ಸಂಬಂಧಿತ 4 ಪ್ರಮುಖ ದಾಖಲೆಗಳಾದಂತಹ ಪಹಣಿ, ಆಕಾರ್ಬಂದ್, ಪೋಡಿ ನಕ್ಷೆ ಮತ್ತು ಮ್ಯೂಟೇಷನ್ ದಾಖಲೆಗಳನ್ನು ಇನ್ನು ಮುಂದೆ ಒಂದೇ ಹಾಳೆಯಲ್ಲಿ ಒದಗಿಸುವ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಇದು ರೈತರ ಭೂ ಸಂಬಂಧಿತ ಕಾಗದ ಪತ್ರ ಕಾರ್ಯಗಳನ್ನು ಹೆಚ್ಚು ಸರಳಗೊಳಿಸುವ ನಿರ್ಧಾರವಾಗಿದೆ. ಅದೇ ರೀತಿಯಾಗಿ ಪ್ರಸ್ತುತ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಅಥವಾ ಭೂ ವ್ಯವಹಾರಗಳನ್ನು ನಿರ್ವಹಿಸಲು ರೈತರು ಈ 4 ದಾಖಲೆಗಳನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತದೆ. ಇದು ಸಮಯ ಸಾಧ್ಯವಾದ ಪ್ರಕ್ರಿಯೆಯಾಗಿದ್ದು ಕೆಲವೊಮ್ಮೆ ಮಧ್ಯವರ್ತಿಗಳನ್ನು ಅವಲಂಬಿಸುವ ಅಗತ್ಯವೂ ಉಂಟಾಗುತ್ತಿತ್ತು. ಹೊಸ ವ್ಯವಸ್ಥೆಯಲ್ಲಿ ಪಹಣಿ ದಾಖಲೆಯ ಹಿಂಬದಿಯ ಭಾಗದಲ್ಲಿ ಆಕಾರ್ಬಂದ್, ಪೋಡಿ ನಕ್ಷೆ ಮತ್ತು ಮ್ಯೂಟೇಷನ್ ದಾಖಲೆ ವಿವರಗಳನ್ನು ಮುದ್ರಿಸಿ ನೀಡಲಾಗುವುದು. ಅಂದರೆ ಇದರಿಂದಾಗಿ ದಾಖಲೆಗಳ ಸಂಗ್ರಹಣೆ ಮತ್ತು ನಿರ್ವಹಣೆ ಅತ್ಯಂತ ಸುಲಭವಾಗುವುದು. ಈ ಸೇವೆಯನ್ನು ಪಡೆಯಲು ರೈತರು ಕೇವಲ ₹25 ಶುಲ್ಕವನ್ನು ಪಹಣಿಗಾಗಿ ಪಾವತಿಸಬೇಕಾಗಿದೆ. ಉಳಿದ 3 ದಾಖಲೆಗಳಿಗೆ ಪ್ರತ್ಯೇಕ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ಈ ಕ್ರಮವು ರೈತರನ್ನು ದಾಖಲೆಗಳಾಗಿ ಸಾಗುವ ವಿಳಂಬ ಮತ್ತು ಅನಗತ್ಯ ಹಣದ ವೆಚ್ಚದಿಂದಾಗಿ ರಕ್ಷಿಸಲು ನೆರವಾಗುವುದು. ಅಧಿಕಾರಿಗಳ ಪ್ರಕಾರ ಈ ಹೊಸ ವ್ಯವಸ್ಥೆಯನ್ನು ಈಗಿನಿಂದ 2025 ಡಿಸೆಂಬರ್ ತಿಂಗಳಿನೊಳಗೆ ಕಾರ್ಯರೂಪಕ್ಕೆ ತರುವ ಸಿದ್ಧತೆ ನಡೆಯುತ್ತಿದೆ. ಈ ತಂತ್ರಜ್ಞಾನ ಆಧಾರಿತ ಏಕೀಕೃತ ದಾಖಲೆ ವ್ಯವಸ್ಥೆಯು ರಾಜ್ಯದ ರೈತ ಸಮುದಾಯ ನಿರ್ವಹಣಾ ದಕ್ಷತೆ ಮತ್ತು ಸೌಲಭ್ಯವನ್ನು ಹೆಚ್ಚಿಸುವ ಮಹತ್ವದ ಸುಧಾರಣೆಯಾಗಿದೆ. ಅಂದರೆ ಏನು, ಈ ಹಿಂದೆ ರೈತರುಗಳು ತಮ್ಮ ಆಸ್ತಿ ಜಮೀನಿಗೆ ಸಂಬಂಧಪಟ್ಟಂತೆ ಏನು ದಾಖಲಾತಿಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ 4 ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಈಗ ಪ್ರಸ್ತುತ ಹೊಸದಾಗಿ ಕರ್ನಾಟಕ ಸರ್ಕಾರಕ್ಕೆ ಜಾರಿಗೆ ತಂದಿರುವ ಯೋಜನೆಯಿಂದ ಪಹಣಿಯನ್ನು ₹25 ಕೊಟ್ಟು ಪಡೆದುಕೊಂಡ ಸಂದರ್ಭದಲ್ಲಿ ಪಹಣಿ ಹಿಂಬದಿಯಲ್ಲಿ ಆಕಾರ್ಬಂದ್, ಮ್ಯೂಟೇಷನ್ ಮತ್ತು ನಕ್ಷೆಯನ್ನು ನೀಡೋದ್ರಿಂದ ರೈತರಿಗೆ ಸಮಯ ಉಳಿತಾಯವಾಗೋದ್ರ ಜೊತೆಗೆ ಹಣವೂ ಸಹ ಉಳಿತಾಯವಾಗ್ತದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ.